ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ. ನಮಸ್ಕಾರ ಎಲ್ರಿಗೂ ಕೂಡ ಮತ್ತೊಮ್ಮೆ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಗೆಳತಿ ಶ್ರೀದೇವಿ. ಕಳೆದ ಒಂದು ಭಾಗದಲ್ಲಿ ನೀವು ನೋಡಿದ್ದೇನಪ್ಪ ಅಂತಂದರೆ ಅಕ್ಷರಗಳನ್ನು ನಾವು ಸರಿಯಾಗಿ ಹೇಗೆ ಉಚ್ಚರಿಸಬೇಕು ಅಂತ ತಿಳ್ಕೊಂಡ್ರಿ. ಈಗ ಬರೀ ಅಕ್ಷರಗಳಿಂದ ನಾವು ಪದಗಳನ್ನು ಮತ್ತು ವಾಕ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಗುಣಿತಾಕ್ಷರಗಳ ಸಹಾಯ ಬೇಕಾಗುತ್ತೆ. ಆ ಗುಣಿತಾಕ್ಷರಗಳನ್ನು ನಾವೀಗ ಕಲ್ತ್ಕೊಳ್ಳೋಣ. ಗುಣಿತಾಕ್ಷರಗಳ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ನಾನು ನಿಮಗೆ ಸ್ಪಷ್ಟನೆ ಕೊಡಬೇಕಾಗತ್ತೆ. ಏನಂತಂದರೆ ಹಿಂದಿನ ಭಾಗದಲ್ಲಿ ನಾನು ನಿಮಗೆ ಸ್ವರಗಳಲ್ಲಿ 14 ಇದೆ ಅಂತ ಹೇಳಿದ್ದೆ. ಅದರಲ್ಲಿ ರು ಮತ್ತು ರೂ ಕಾರವನ್ನು ಸೇರಿಸಿದಾಗ 14 ಆಗುತ್ತೆ. ಆದರೆ ರೂ ಕಾರವನ್ನು ದೀರ್ಘ ರೂವನ್ನು 2013ರಲ್ಲಿ ಪಠ್ಯ ಪುಸ್ತಕ ರಚನಾ ಸಮಿತಿ ತೆಗೆದುಹಾಕಿರ್ತಾರೆ. ಕಾರಣ ಏನಂದರೆ ಈ ರೂ ಇಂದ ಯಾವುದೇ ಶಬ್ದಗಳು ಇಲ್ಲ, ಹಾಗಾಗಿ ಅದನ್ನು ತೆಗೆದು ಕೈ ಬಿಟ್ಟಿರ್ತಾರೆ. ಹಾಗಾಗಿ ಈಗ 13 ಸ್ವರಗಳಿವೆ. ಈ 13 ಸ್ವರಗಳನ್ನು ನಾವು ವ್ಯಂಜನದ ಅಕ್ಷರಗಳಿಗೆ ಸೇರಿಸಿದಾಗ ಗುಣಿತಾಕ್ಷರಗಳು ಉಂಟಾಗುತ್ತದೆ. ಬನ್ನಿ ನೋಡೋಣ ಹೇಗೆ ಗುಣಿತಾಕ್ಷರಗಳಾಗುತ್ತೆ ಅಂತ. ಈಗ ನಮ್ಮ ಸ್ವರಗಳು ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಔ, ಅಂ, ಅಹ. ಇವುಗಳನ್ನು ನಾವು ಪ್ರತಿಯೊಂದು ವ್ಯಂಜನಾಕ್ಷರಕ್ಕೆ ಸೇರಿಸಿದಾಗ ಕಾಗುಣಿತದ ಅಕ್ಷರಗಳು ಉಂಟಾಗುತ್ತದೆ. ಈಗ ನೋಡೋಣ ಬನ್ನಿ. ಕಾಗೆ ಆ ಸೇರಿದಾಗ ಕಾ, ಕಾಗೆ ಆ ಸೇರಿದಾಗ ಕಾ, ಕಾಗೆ ಕಿ ಅಂದರೆ ಈ ಸೇರಿದಾಗ ಕೀ ಆಗುತ್ತೆ, ಈ ಸೇರಿದಾಗ ಕೀ, ಕಾಗೆ ಊಕಾರ ಸೇರಿದಾಗ ಕು, ಕಾಗೆ ಊಕಾರ ಸೇರಿದಾಗ ಕು, ಕಾಗೆ ಋಕಾರ ಸೇರಿದಾಗ ಕೃ, ಕಾಗೆ ಏಕಾರ ಸೇರಿದಾಗ ಕೆ, ಕಾಗೆ ಏಕಾರ ಸೇರಿದಾಗ ಕೆ, ಕಾಗೆ ಐಕಾರ ಸೇರಿದಾಗ ಕೈ, ಹಾಗೆ ಕಾಗೆ ಓಕಾರ ಸೇರಿದಾಗ ಕೋ, ಕಾಗೆ ಓಕಾರ ಸೇರಿದಾಗ ಕೋ, ಹಾಗೆ ಕಾಗೆ ಔಕಾರ ಸೇರಿದಾಗ ಕೌ ಆಗುತ್ತೆ. ಹಾಗೆ ಕಾಗೆ 10 ಕಂ ಅನುಸ್ವಾರ, ಕಾಗೆ 20 ಕಹ ಅಂದರೆ ವಿಸರ್ಗ ಸೇರಿದಾಗ ಕಹ ಆಗುತ್ತದೆ. ಇದನ್ನು ನಾವು ಗುಣಿತಾಕ್ಷರಗಳು ಅಂತ ಹೇಳ್ತೇವೆ. ಹಾಗೆ ಇದನ್ನು ಇನ್ನೊಂದು ರೀತಿ ಹೇಳುವಂಥ ವಾಡಿಕೆ ಕೂಡ ಇದೆ. ಹೇಗಪ್ಪ ಅಂತಂದರೆ ಕಾಗೆ ತಲೆಕಟ್ಟು ಕ, ಕಾಗೆ ದೀರ್ಘ ಕಾ, ಕಾ ಗುಡಿಸು ಖಿ, ಕಾ ಗುಡಿಸು ದೀರ್ಘ ಖೀ, ಕಾಗೆ ಕೊಂಬು ಕು, ಕಾಗೆ ಕೊಂಬು ದೀರ್ಘ ಕು, ಕಾಗೆ ವಟ್ರಸುಳಿ ಕೃ, ಕಾಗೆ ಏತ್ವ ಕೆ, ಕಾಗೆ ಏತ್ವ ದೀರ್ಘ ಕೆ, ಕಾಗೆ ಐತ್ವ ಕೈ, ಕಾಗೆ ಓತ್ವ ಕೋ, ಕಾಗೆ ಓತ್ವ ದೀರ್ಘ ಕೋ, ಕಾಗೆ ಔತ್ವ ಕೌ, ಕಾಗೆ 10 ಕಂ, ಕಾಗೆ 20 ಕಹ. ಹೀಗೆ ಸ್ವರಗಳು ವ್ಯಂಜನಗಳಿಗೆ ಸೇರಿದಾಗ ಕಾಗುಣಿತದ ಅಕ್ಷರಗಳು ಉಂಟಾಗುತ್ತದೆ. ಈಗ ನೋಡಿ, ಸಂಪೂರ್ಣವಾದಂತಹ ಕಾಗುಣಿತದ ಟೇಬಲನ್ನು ಕೊಟ್ಟಿದ್ದೇನೆ. ಈ ಒಂದು ಟೇಬಲಲ್ಲಿ ನಿಮಗೆ ಎಲ್ಲವೂ ಕಾಣಿಸುತ್ತೆ, ಆದರೆ ಒಂದು ಕಾಣಿಸೋದಿಲ್ಲ. ಕಾರಣ ಇಷ್ಟೇ, ಟೇಬಲಲ್ಲಿ ಫಿಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಕೃ ಅಂದರೆ ರೂಕಾರದ ಬಂದಂಥ ಅಕ್ಷರ ಎಲ್ಲ ಮಿಸ್ ಆಗಿದೆ. ಅಂದರೆ ಇದನ್ನು ನೆಕ್ಸ್ಟ್ ಒಂದು ಟೇಬಲ್ ಕೊಟ್ಟಿದ್ದೇನೆ, ಆ ಒಂದು ಟೇಬಲಲ್ಲಿ ನಿಮಗೆ ಕೃಕಾರ ಕೂಡ ಸಿಗತ್ತೆ. ಇದು ಎಲ್ಲವನ್ನು ಕಾಣೋದಕ್ಕೋಸ್ಕರ ಮಾಡಿರುವಂಥದ್ದು. ಅದರ ನಂತರದಲ್ಲಿ ಬರುವಂಥದ್ರಲ್ಲಿ ಎಲ್ಲವೂ ಕೂಡ ಕಾಣುತ್ತೆ. ಹಾಗಾಗಿ ನೀವು ಅದನ್ನು ಫಾಲೋ ಮಾಡಬಹುದು. ಕ, ಖ, ಕಿ, ಖಿ, ಕು, ಕು, ಕೃ, ಕೆ, ಕೈ, ಕೋ, ಕೌ, ಕಂ, ಕಹ. ಖ, ಖ, ಖಿ, ಖಿ, ಖು, ಖು, ಕೃ, ಖೆ, ಖೈ, ಖೋ, ಖೌ, ಖಂ, ಕಹ. ಗ, ಗ, ಗಿ, ಗಿ, ಗು, ಗೃ, ಗೆ, ಗೈ, ಗೋ, ಗೌ, ಗಂ, ಗಹ. ಘ, ಘ, ಘಿ, ಘಿ, ಘು, ಘೃ, ಘೆ, ಘೈ, ಘೋ, ಘೌ, ಘಂ, ಗಹ. ನ್ಯ, 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 ನ್ಯಿ, ನ್ಯು, ನೃ, ನ್ಯು, ನ್ಯೆ, ನೈ, ನ್ಯೋ, ನೌ, ನಂ, ನಹ. ಚ, ಛ, ಚಿ, ಛಿ, ಚು, ಚೃ, ಚೆ, ಛೈ, ಚೌ, ಚೌ, ಚಂ, ಚಹ. ಛ, ಛ, ಛಿ, ಛಿ, ಛು,
ಛು ಛ್ರು ಛೆ ಛೆ ಛೈ ಛೋ ಛೋ ಛೌ ಛಂ ಛಹ ಜ ಜ ಜಿ ಜಿ ಜು ಜು ಜೃ ಜೆ ಜೆ ಜೈ ಜೋ ಜೋ ಜೌ ಜಂ ಜಹ ಝ ಝ ಝಿ ಝಿ ಝು ಝು ಝೃ ಝೆ ಝೆ ಝೈ ಝೋ ಝೋ ಝೌ ಝಂ ಝಹ ಟ ಟ ಟಿ ಟಿ ಟು ಟು ಟ್ರು ಟೆ ಟೆ ಟೈ ಟೋ ಟೋ ಟೌ ಟಂ ಟಹ ಠ ಠ ಠಿ ಠಿ ಠು ಠು ಠೃ ಠೆ ಠೆ ಠೈ ಠೋ ಠೋ ಠೌ ಠಂ ಟಹ ಡ ಡ ಡಿ ಡಿ ಡು ಡು ಡ್ರು ಡೆ ಡೆ ಡೈ ಡೋ ಡೋ ಡೌ ಡಂ ಡಹ ಢ ಢ ಢಿ ಢಿ ಢು ಢು ಢೃ ಢೆ ಢೆ ಢೈ ಢೋ ಢೋ ಢೌ ಢಂ ಢಹ ಣ ನ ನಿ ನಿ ನು ನು ನೃ ನೆ ನೆ ನೈ ನೋ ನೋ ನೌ ನಂ ನಹ ತ ತ ತಿ ತಿ ತು ತು ತೃ te te ತೈ ತೋ ತೋ ತೌ ತಂ ತಹ ಥ ಥ ಥಿ ಥಿ ಥು ಥು ಥೃ ಥೆ ಥೆ ಥೈ ಥೋ ಥೋ ಥೌ ಥಂ ಥಹ ದ ದ ದಿ ದಿ ದು ದು ದ್ರು ದೆ ದೆ ದೈ ದೋ ದೋ ದೌ ದಂ ದಹ ಧ ಧ ಧಿ ಧಿ ಧು ಧು ಧೃ ಧೆ ಧೆ ಧೈ ಧೋ ಧೋ ಧೌ ಧಂ ಧಹ ನ ನ ನಿ ನಿ ನು ನು ನೆ ನು ನು ನೃ ನೆ ನೆ ನೈ ನೋ ನೋ ನೌ ನಂ ನಹ ಪ ಪ ಪಿ ಪಿ ಪು ಪು ಪ್ರು ಪೆ ಪೆ ಪೈ ಪೋ ಪೋ ಪೌ ಪಂ ಪಹ ಫ ಫ ಫಿ ಫಿ ಫು ಫು ಫ್ರು ಫೆ ಫೆ ಫೈ ಫೋ ಫೋ ಫೌ ಫಂ ಪಹ ಬ ಬ ಬಿ ಬಿ ಬು ಬು ಬ್ರು ಬೆ ಬೆ ಬೈ ಬೋ ಬೋ ಬೌ ಬಂ ಬಹ ಭ ಭ ಭಿ ಭಿ ಭು ಭೂ ಭೃ ಭೆ ಭೆ ಭೈ ಭೋ ಭೋ ಭೌ ಭಂ ಭಹ ಮ ಮ ಮಿ ಮೀ ಮು ಮು ಮೃ ಮೆ ಮೇ ಮೈ ಮೋ ಮೋ ಮೌ ಮಂ ಮಹ ಯ ಯ ಇ ಈ ಯು ಯು ಯುರು ಎ ಎ ಯೈ ಯೋ ಯೋ ಯೌ ಯಂ ಯಹ ರ ರ ರಿ ರಿ ರು 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 ರೇ ರೇ ರೈ ರೋ ರೋ ರೌ ರಂ ರಹ ಲ ಲ ಲಿ ಲಿ ಲು ಲು ಲೃ ಲೇ ಲೇ ಲೈ ಲೋ ಲೋ ಲೌ ಲಂ ಲಹ ವ ವ ವಿ ವಿ ವು ವು ವೃ ವೇ ವೇ ವೈ ವೋ ವೋ ವೌ ವಂ ವಹ ಶ ಶ ಶಿ ಶಿ ಶು ಶು ಶ್ರು ಶೇ ಶೇ ಶೈ ಶೋ ಶೋ ಶೌ ಶಂ ಶಹ ಶ ಶ ಶಿ ಶಿ ಶು ಶು ಶೇ ಶೇ ಶೈ ಶೋ ಶೋ ಶ್ರೌ ಶಂ ಶಹ ಮಧ್ಯದಲ್ಲಿ ಶ್ರು ಕೂಡ ಇದೆ. ನೆಕ್ಸ್ಟು ಸ ಸ ಸಿ ಸಿ ಸು ಸು ಸೃ ಸೆ ಸೆ ಸೈ ಸೋ ಸೋ ಸೌ ಸಂ ಸಹ ಹ ಹ ಹಿ ಹಿ ಹು ಹು ಹೃ ಹೆ ಹೆ ಹೈ ಹೋ ಹೋ ಹೌ ಹಂ ಹಹ ಳ ಳ ಳಿ ಳಿ ಳು 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 ಲೇ ಲೇ ಲೈ ಲೋ ಲೋ ಲೌ ಲಂ ಲಹ ಕ್ಷ ಕ್ಷ ಕ್ಷಿ ಕ್ಷಿ ಕ್ಷು ಕ್ಷು ಕ್ಷೃ ಕ್ಷೆ ಕ್ಷೆ ಕ್ಷೈ ಕ್ಷೋ ಕ್ಷೋ ಕ್ಷೌ ಕ್ಷಂ ಕ್ಷಃ. ಕೇಳಿಸ್ಕೊಂಡ್ರಲ್ಲ, ಹೀಗೆ ಅಭ್ಯಾಸ ಮಾಡ್ತಾ ಇದ್ದರೆ ನಿಮಗೂ ಕೂಡ ಅರ್ಥ ಆಗೋಗುತ್ತೆ ಹೇಗೆ ಹೇಳಬೇಕು ಅಂತ. ಸ್ವಲ್ಪ ಜೋರಾಗಿ ನೀವು
ಹೇಳುವಂಥ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಈಗ ಬರುವ ಟೇಬಲಲ್ಲಿ ನಿಮಗೆ ಸಂಪೂರ್ಣ ಅಕ್ಷರಗಳು ಸಿಗುತ್ತೆ. 2 ಭಾಗವಾಗಿದೆ. ಸೊ ನಿಮಗೆ ಕಾಣಿಸುತ್ತೆ, ಇದಾದ ನಂತರ ಅದು ಬರುತ್ತೆ. ಸೊ ಇಲ್ಲಿ ಎಲ್ಲ ಕಾಗುಣಿತಗಳು ಇಲ್ಲಿ ಇದೆ. ಇದು ನಿಮ್ಮ ರೆಫರೆನ್ಸ್ಗಾಗಿ ಮಾಡಿರುವಂಥದ್ದು. ಇದಿಷ್ಟು ಇವತ್ತಿನ ವಿಚಾರ. ಇನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಇನ್ಯಾವ ರೀತಿಯ ವ್ಯಾಕರಣಾಂಶಗಳು ನಮಗೆ ಸಹಾಯ ಆಗುತ್ತೆ ಅಂತ. ಸೊ ಮುಂದಿನ ಭಾಗದಲ್ಲಿ ಒತ್ತಕ್ಷರಗಳನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ಒತ್ತಕ್ಷರಗಳಲ್ಲಿ ಎಷ್ಟು ವಿಧ, ಇದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮರೀದೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡ್ತಾ ಇರಿ. ಖಂಡಿತವಾಗೂ ಒಳ್ಳೆಯ ಭಾಷೆ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಪ್ರಯತ್ನ ನಮ್ಮ ಕಡೆಯಿಂದನೂ ಇದೆ, ನಿಮ್ಮ ಕಡೆಯಿಂದ ಕೂಡ ಇರಲಿ. ಸೊ ಇದು ಬಹಳಷ್ಟು ಜನರಿಗೆ ಸಹಕಾರಿಯಾಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾಡಿದಂಥ ಚಾನಲ್. ಸೊ ಪ್ರೋತ್ಸಾಹ ನೀಡಿ, ಹಾಗೆ ನಮ್ಮ ಉತ್ಸಾಹವನ್ನು ಹೆಚ್ಚಿಸಿ. ನಮಸ್ಕಾರ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.